ದಿನಗಳಲ್ಲಿ ಭಾರತದಲ್ಲಿ ಹೆಚ್ಚಾಗಿ ಉಗ್ರರ ದಾಳಿಯಾಗ್ತಾ ಇದೆ. ಕಾಶ್ಮೀರದ ಕಹಿ ಘಟನೆ ಮರೆಯುವ ಮುನ್ನವೇ ದೇಶದ ರಾಜಧಾನಿ ಶಕ್ತಿ ಕೇಂದ್ರ ನವದೆಹಲಿಯ ಕೆಂಪುಕೋಟೆಯ ಕೂಗಳತೆಯ ದೂರದಲ್ಲಿ ಉಗ್ರರು ಬಾಂಬ್ ಸ್ಫೋಟಿಸಿ ಅಮಾಯಕ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಘಟನೆಯನ್ನ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿ ನಗರದ ಗೋಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಅಮಿತ್ ಶಾಗೆ ಬಳೆಗಳನ್ನ ಅಂಚೆ ಕಚೇರಿ ಮೂಲಕ ಕಳಿಸಲಾಯಿತು. ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಅವರು, ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಪದೇ ಪದೇ ದೇಶದ ಮೇಲೆ ಉಗ್ರರ ದಾಳಿಯಾಗ್ತಾ ಇದೆ. 2019 ಫೆಬ್ರವರಿ 14ರಂದು ಅತ್ಯಂತ ಬಿಗಿ ಭದ್ರತೆ ಇರುವ ಪ್ರದೇಶಕ್ಕೆ 800 ಕೆಜಿಗೂ ಅಧಿಕ ತೂಕದ ಗ್ರಾನೇಡ್ಗಳನ್ನು ತಂದು ಸೈನಿಕರ ವಾಹನವನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿತ್ತು. 22 ಏಪ್ರಿಲ್ 2025ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉದ್ಯಾನವನದಲ್ಲಿದ್ದ ನಾಗರಿಕರನ್ನ ಗುರಿಯಾಗಿಸಿಕೊಂಡಿದ್ದ ಉಗ್ರರು ಗುಂಡಿನ ಸುರಿಮಳೆಗೈದು 26 ಅಮಾಯಕ ನಾಗರಿಕರನ್ನ ಹತ್ಯೆಗೈದಿದ್ರು. ಈಗ ದಿಲ್ಲಿಯ ಸರದಿ ಜನರು ಬಿಜೆಪಿ ಆಡಳಿತಕ್ಕೆ ಹೈರಾಣಾಗಿ ಹೋಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಇನ್ನು ಪ್ರತಿಭಟನೆಯ ನಂತರ ಕಾಂಗ್ರೆಸ್ ಮಹಿಳಾ ಘಟಕವು ಅಮಿತ್ ಶಾಗೆ ಅಂಚೆ ಮೂಲಕ ಬಳೆ ರವಾನೆ ಮಾಡಿದ್ರು. ಪ್ರತಿಭಟನೆಯಲ್ಲಿ ಮಹಿಳೆಯರು, ಪುರುಷರು ಸೇರಿದಂತೆ ಅನೇಕ ಸಾರ್ವಜನಿಕರು ಭಾಗಿಯಾಗಿದ್ರು. ನಿಮಗೆ ಮರ್ಯಾದೆ ಏನಾದರೂ ಇದ್ರೆ, ದೇಶದ ಬಗ್ಗೆ ಏನಾದರೂ ಗೌರವ ಇದ್ರೆ ನಮ್ಮ ದೇಶದ ದುರ್ಬಲ ಗೃಹ ಸಚಿವ ಅಮಿತ್ ಶಾಗೆ ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್. ಅಟ್ಟಹಾಸ ಮಾಡಲು ವಿಫಲವಾದ ಗೃಹ ಸಚಿವ ರಾಜೀನಾಮೆ ಬೇಕು. ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್. ಇದಕ್ಕೆ ಕೇಂದ್ರ ಸರ್ಕಾರನೇ ನೇರ ಹೊಣೆ ಆಗ್ತದೆ. ಸರಿ ಅಲ್ಲ, ಕಳೆದ ಬಾರಿ ಪುಲ್ವಾಮಾ ದಾಳಿ ಆಗಿರ್ಬೋದು. ಜಿಂದಾಬಾದ್. ದೇಶ ಕಂಡಂತ ಅತ್ಯಂತ ದುರ್ಬಲ ಗೃಹ ಸಚಿವ ಅಮಿತ್ ಶಾಗೆ, ದೇಶ ಕಂಡಂತ ಅತ್ಯಂತ ದುರ್ಬಲ ಗೃಹ ಸಚಿವ, ದೇಶದ ಚುನಾವಣೆಗಳ ರಕ್ಷಣಾ ಹೋರಾಟದ ಅಮಿತ್ ಶಾಗೆ ಧಿಕ್ಕಾರ, 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 ಧಿಕ್ಕಾರ. ಕೊಡಲೇಬೇಕು, 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 ಕೊಡಲೇಬೇಕು. ಯೂತ್ ಕಾಂಗ್ರೆಸ್ ವಿಫಲವಾಗಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಅತ್ಯಂತ ದುರ್ಬಲ ಗೃಹ ಸಚಿವ ಅಮಿತ್ ಶಾಗೆ ಅದಕ್ಕೆ ನಾವು ಯುವ ಕಾಂಗ್ರೆಸ್ಸಿಂದ ಇವರಿಗೆ ಆಗ್ರಹಿಸ್ತಾ ಇದೀವಿ. ಬಳೆಗಳನ್ನು ತೊಡ್ಕೊಳ್ಳಿ ಅಮಿತ್ ಶಾ ಅವರೇ, ನೀವು ಅನ್ಯಾಯಕ್ಕಿದ್ದೀರಾ ಆಡಳಿತವನ್ನು ನಡೆಸಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಒತ್ತಾಯಿಸ್ತಾ ಇದೀವಿ. ನೀವು ಬಳೆಗಳನ್ನು ತೊಡ್ಕೊಂಡು ರಾಜೀನಾಮೆ ಕೊಡ್ಲಿ ಅಂತ ಹೇಳ್ಬಿಟ್ಟು ನಿಮಗೋಸ್ಕರನೇ ನಾವು ಇವತ್ತು ಕಳಿಸ್ತಾ ಇದೀವಿ. ನೀವು ನಿಜವಾಗ್ಲೂ ಆಡಳಿತ ನಡೆಸಕ್ ಆಗ್ತಾ ಇಲ್ಲ ನಿಮ್ಮ ಕೈಯಿಂದ. ಅಮಾಯಕರಿಗೆ ನೀವು ಸಾಯಿಸ್ತಾ ಇದ್ದೀರಾ. ಇವತ್ತು ಎಲ್ಲೆಲ್ಲೋ ಬಾಂಬ್ ಸ್ಫೋಟ, ಎಲ್ಲಿ ನೋಡಿದ್ರು ಹಿಂಸಾಚಾರ, ಏನು ನಡ್ಸಕ್ ಆಗ್ತಿಲ್ಲ ನಿಮ್ಮ ಕೈಯಿಂದ ಆಡಳಿತಕ್ಕೆ. ಅದಕ್ಕೆ ಬಳೆಗಳನ್ನ ತೊಡ್ಕೊಳ್ಳಿ, ದಯವಿಟ್ಟು ರಾಜೀನಾಮೆ ಕೊಡಿ ನಿಮ್ಮ ಗೃಹ ಸಚಿವ ಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಯುವ ಕಾಂಗ್ರೆಸ್ನಿಂದ ನಾವು ಬಳೆಗಳನ್ನ ಕಳಿಸ್ತಾ ಇದೀವಿ. ನೀವು ದಯವಿಟ್ಟು ಬಳೆಗಳನ್ನ ಉಟ್ಕೊಂಡು ನಿಮ್ಮ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ಒತ್ತಾಯಿಸಿ. ಅಡ್ರೆಸ್ ಶ್ರೀಕಾಂತ್ ಬರೆದ್ಬಿಟ್ಟಾರ. ಭಾರತ್ ಬೇಕು, ಉಗ್ರರನ್ನು ಮಟ್ಟಾಕಲು ವಿಫಲವಾದ ಅಮಿತ್ ಶಾಗೆ ಉಗ್ರರ ರಕ್ಷಣೆಯನ್ನ ಹೊತ್ತಂತಹ ದೆಹಲಿಯ ಕೆಂಪುಕೋಟೆಯಲ್ಲಿ ಇವತ್ತು ರಕ್ಷಣೆ ಇಲ್ಲ. ಆ ನಾಗರಿಕರ ಸಾವಿಗೆ ಇವತ್ತು ಅಮಿತ್ ಶಾ ಅವರು ಇವತ್ತು ಕಾರಣಕರ್ತರಾಗಿದ್ದಾರೆ. ಈ ದೇಶದ ಅನೇಕ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರವನ್ನ ಬೀಳಿಸೋದ್ರಲ್ಲಿ ಆಪರೇಷನ್ ಮಾಡುವ ಮುಖಾಂತರ ಸರ್ಕಾರವನ್ನ ಸೃಷ್ಟಿ ಮಾಡುವಂತ ಚಾಣಕ್ಯ ಅಮಿತ್ ಶಾ ಅವರು ಇವತ್ತು ಈ ದೇಶದ ರಕ್ಷಣೆಯನ್ನ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಎಲ್ಲ ಒಂದು ರೀತಿ ಅವರಿಗೆ ಬಹಳ ಸೀರಿಯಸ್ನೆಸ್ ಇಲ್ಲ ಈ ದೇಶದ ಬಗ್ಗೆ. ಕೇವಲ ಅವರ ಪಕ್ಷ ಎಲ್ಲೆಲ್ಲಿ ರಾಜ್ಯದಲ್ಲಿ ಅಧಿಕಾರ ಬರಲಿಕ್ಕೆ ಬಹಳ ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ ವಿನಃ ಈ ದೇಶದ ರಕ್ಷಣೆ ಮಾಡುವಲ್ಲಿ ಯಾವುದೇ ರೀತಿ ಚಾಣಕ್ಯ ಬುದ್ಧಿಯನ್ನು ತೋರಿಸ್ತಾ ಇಲ್ಲ. ಕೂಡಲೇ ಆ ರಾಷ್ಟ್ರೀಯ ನಾಯಕರುಗಳು ಈ ದೇಶದ ಪರವಾಗಿ, ಈ ದೇಶದ ನಾಗರಿಕರ ಉಳಿವಿಗಾಗಿ, ರಕ್ಷಣೆಗಾಗಿ ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಇವತ್ತು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಇವತ್ತು ಹೋರಾಟವನ್ನ ಮಾಡ್ತಿದ್ದೇವೆ. ಕೂಡಲೇ ಈ ರಾಜ್ಯದ ಏನು ಬಿಜೆಪಿಯ
ಲೋಕಸಭಾ ಸದಸ್ಯರು, ಈ ದೇಶದ ಬಿಜೆಪಿಯ ಲೋಕಸಭಾ ಸದಸ್ಯರು ಕೂಡಲೇ ಒತ್ತಾಯವನ್ನ ಮಾಡಬೇಕು. ಗೃಹ ಸಚಿವರೇ, ನೀವು ರಾಜೀನಾಮೆ ಕೊಡಿ. ನಮ್ಮ ಜಿಲ್ಲೆಗಳಲ್ಲಿ ಯುವ ಕಾಂಗ್ರೆಸ್ನವರು ತುಂಬಾ ವಿರೋಧ ಮಾಡ್ತಿದ್ದಾರೆ, ಹೋರಾಟವನ್ನ ಮಾಡ್ತಿದ್ದಾರೆ. ನಮಗೆ ತಲೆ ತಗ್ಸುವಂತ ಕೆಲಸವನ್ನ ನಮ್ಮ ಜಿಲ್ಲೆಯಲ್ಲಿ ಆಗ್ತಿದೆ ಅಂತೇಳಿ ಬಿಜೆಪಿಯ ಪಾರ್ಲಿಮೆಂಟ್ ಮೆಂಬರ್ಗಳು ಕೂಡಲೇ ಆ ಪಕ್ಷದ ಗೃಹ ಸಚಿವರ ರಾಜೀನಾಮೆಯನ್ನ ಕೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಪ್ರತಿಯೊಂದು ರಾಜ್ಯದಲ್ಲೂ ರಾಷ್ಟ್ರದಲ್ಲೂ ಯುವ ಕಾಂಗ್ರೆಸ್, ಬಿಜೆಪಿಯ ಲೋಕಸಭಾ ಸದಸ್ಯರುಗಳು ಮತ್ತು ಬಿಜೆಪಿಯ ಕೇಂದ್ರ ಪದೇ ಪದೇ ದೇಶದಲ್ಲಿ ಉಗ್ರರ ದಾಳಿ ಆಗ್ತಾ ಇರೋದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರದ ದುರ್ಬಲ ಆಡಳಿತನೇ ಕಾರಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೇಂದ್ರ ಸರ್ಕಾರದ ದುರ್ಬಲ ಗೃಹ ಸಚಿವ ಅಮಿತ್ ಶಾನ ವಜಾಗೊಳಿಸು ಅಂತ ಹೇಳ್ಬಿಟ್ಟು ಯುವ ಕಾಂಗ್ರೆಸ್ನ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀತಾ ಇದ್ದೀವಿ. ಇವಾಗ ಆಲ್ರೆಡಿ ನೀವು ನೋಡಿರ್ಬೋದು, BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ್ಲಿಂದನೂ ಪಹಲ್ಗಾಮ್ ದಾಳಿ ಆಗಿರ್ಬೋದು, ಪುಲ್ವಾಮಾ ದಾಳಿ ಆಗ್ಬೋದು, ಈಗ ದೇಶದ ದೆಹಲಿಯ ಕೆಂಪುಕೋಟೆ ಹತ್ರ ಕೂಡ ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ. ಇದಕ್ಕೆ ನೇರವಾಗಿ ಗೃಹ ಸಚಿವ ಅಮಿತ್ ಶಾನೇ ಕಾರಣ ಆಗಿರ್ತಾರೆ. ದಯವಿಟ್ಟು ಗೃಹ ಸಚಿವರು ಈಗ ರಾಜೀನಾಮೆ ಕೊಡಲೇಬೇಕು. ಈಗ ಗೃಹ ಸಚಿವರು ಆಡಳಿತ ನಡೆಸೋಕ್ಕೆ ಯೋಗ್ಯರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಹಿಳಾ ಮಣಿಗಳೆಲ್ಲ ಸೇರಿಬಿಟ್ಟು ಇವತ್ತು ಬಳೆಯಣ್ಣ ತೊಡಿಸೋವಂಥ ಕೆಲಸ, ಕಳಿಸೋವಂಥ ಕೆಲಸ ಮಾಡಿದ್ದಾರೆ. ಈಗ ಯೂತ್ ಕಾಂಗ್ರೆಸ್ ವತಿಯಿಂದ ನಾವು ಗೃಹ ಸಚಿವರಿಗೆ, ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀತಾ ಇದ್ದೀವಿ. ದಯವಿಟ್ಟು ಗೃಹ ಸಚಿವರು, ನೀವು ಶಕ್ತಿ ಇಲ್ಲ, ದಯವಿಟ್ಟು ರಾಜೀನಾಮೆ ನೀಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ರಷ್ಯಾ